ಮತ್ತು ರೈತರಿಗೆ 80% ಜಾಸ್ತಿ ಇರುವಂತ ರೈತ ಕುಲ ಮತ್ತು ಅನ್ನದಾತ ರೈತ. ಈ ಜಗತ್ತಿಗೆ ಜೀವಕುಲಕ್ಕೆ ಅನ್ನವನ್ನ ನೀಡುವಂತ ರೈತ. ಅವನ ಬಲಿದಾನವನ್ನ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಅತ್ಯವಶ್ಯಕವಾಗಿ ಅದನ್ನ ಆಚರಣೆ ಮಾಡಬೇಕಿತ್ತು. ಮತ್ತ ಯಾರು ಬಲಿದಾನ ಮಾಡಿದ್ದಾರೆ ರೈತರ ಏಳಿಗೆಗೆ, ಈ ದೇಶದ ಏಳಿಗೆಗೆ ಬಲಿದಾನವನ್ನು ಯಾರು ಮಾಡಿದ್ದಾರೆ ಅವರು ನೆನೆದು ಸರ್ಕಾರ ತನ್ನ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ನೀಡಬೇಕಿತ್ತು. ದುರ್ದೈವ ಮುಂದಾರು ತಿಳಿದು ಸರ್ಕಾರ ಜನಪ್ರತಿನಿಧಿಗಳು, ಕಾರ್ಯಾಂಗ, ನ್ಯಾಯಾಂಗ ಎಲ್ಲ ವ್ಯವಸ್ಥೆ ಅದನ್ನ ಮಾಡ್ಲಿ ಅಂತ ನಾವು ಆಶಿಸ್ತೇವೆ. ಒಂದ್ ಲೆಕ್ಕದಲ್ಲಿ ರೈತರಿಗೆ ಸ್ವಾತಂತ್ರ್ಯ ಆಗಿಲ್ಲೇನೋ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಇದೆಲ್ಲ ವಿಚಾರಗಳನ್ನು ನೋಡಿದ್ರೆ, ಹೋರಾಟಗಳನ್ನು ನೋಡಿದ್ರೆ, ರೈತರ ಅಭದ್ರತೆಯನ್ನು ನೋಡಿದ್ರೆ ರೈತನಿಗೆ ಸ್ವಾತಂತ್ರ್ಯ ಆಗಿಲ್ಲ ಅನ್ನುವಂಥದ್ದು ದುಃಖದಲ್ಲಿ ಹೇಳ್ಬೇಕಾಗ್ತದೆ. ನಮ್ಮ ಈ ಕರ್ನಾಟಕ ರಾಜ್ಯ ರೈತ ಸಂಘ, ರಾಷ್ಟ್ರೀಯ ರೈತ ಸಂಘದ ನಿಪ್ಪಾಣಿ ಹೋರಾಟಗಾರರ ಇರ್ಬೋದು, ನರಗುಂದ ನವಲಗುಂದ ಹೋರಾಟಗಾರ ಇರ್ಬೋದು, ಹಾವೇರಿ ಹೋರಾಟಗಾರ ಇರ್ಬೋದು, ಮೈಸೂರು ಹೋರಾಟಗಾರ ಇರ್ಬೋದು, ದಿನಂಪ್ರತಿ ಸಾಲಕ್ಕಾಗಿ ಅನ್ನ ಕೊಟ್ಟು, ದೇಶಕ್ಕೆ ಅನ್ನ ಕೊಟ್ಟು ಸಾಲವನ್ನ ತನ್ನ ಮೇಲೆ ಹೊತ್ಕೊಂಡು ಪ್ರಾಣವನ್ನು ಕಳ್ಕೊಳ್ತಿದ್ದಾನಲ್ಲ ಅಂತ ಎಲ್ಲ ರೈತಾತ್ಮಕ್ಕೆ ನಾನು ಭಾವಪೂರ್ಣ ಶ್ರದ್ಧಾಂಜಲಿ, ಅವರ ಚಿರಶಾಂತಿಯನ್ನ ಕೋರ್ತೇನೆ. ಮತ್ತು ನಮ್ಮ ರೈತ ಕುಲ ಮತ್ತು ಅನ್ನ ಉಣ್ಣುವಂತವ್ರು ಎಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾಗಿ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು ಅನ್ನುವಂಥದ್ದು ಇವರ ಪ್ರಾಣತ್ಯಾಗದ ಚೈತನ್ಯ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಬಲಿದಾನ ಮಾಡಿದಂತ ಮಹಾತ್ಮರನ್ನ ನೆನೆದು ನಾನು ನಮ್ಮ ಮುಂದಿನ ಬರುವಂತ ಯುವ ಪೀಳಿಗೆಗೆ ಮತ್ತು ರೈತ ಕುಲಕ್ಕೆ ಇದೊಂದು ಸಂದೇಶ, ಇದೊಂದು ಚೈತನ್ಯ, ಅದು ತಾವೆಲ್ಲ ಎದ್ದು ಬಂದು ತಮ್ಮ ನ್ಯಾಯಕ್ಕಾಗಿ, ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸೋದಕ್ಕಾಗ್ಲಿ, ರೈತ ಕುಲ ಉಳಿಸೋದಕ್ಕಾಗಿ, ಅನ್ನ ಉಳಿಸೋದಕ್ಕಾಗಿ ಈ ಹೋರಾಟದಲ್ಲಿ ಜೋಡಿ ಆಗ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ.